ನಮಸ್ತೆ ಕರ್ನಾಟಕ. ಈ ಹಿಂದಿನ ವಿಡಿಯೋದಲ್ಲಿ ಭೀಷ್ಮ ಜೀವನ ಪರ್ಯಂತ ಬ್ರಹ್ಮಚಾರ್ಯವನ್ನ ಸ್ವೀಕರಿಸಿದ್ ಯಾಕೆ ಅಂತ ನೋಡಿದ್ರಿ. ಮತ್ತೆ ಬ್ರಹ್ಮಚಾರಿ ಆಗಿದ್ರು ಭೀಷ್ಮ ಕಾಶಿರಾಜನ ಮಕ್ಕಳಾದ ಅಂಬಾ, ಅಂಬಿಕಾ, ಅಂಬಾಲಿಕೆಯರನ್ನ ಸ್ವಯಂವರದಿಂದ ಅಪಹರಣ ಮಾಡಿದ್ ಯಾಕೆ ಅನ್ನೋದ್ರವರೆಗೂ ನೋಡಿ ತಿಳ್ಕೊಂಡಿದ್ದೀರಾ. ಈಗ ಮುಂದುವರೆದ್ರೆ ಭೀಷ್ಮ ಅಂಬಾ, ಅಂಬಿಕಾ, ಅಂಬಾಲಿಕೆಯರನ್ನ ತಾಯಿ ಸತ್ಯವತಿ ಮುಂದೆ ನಿಲ್ಲಿಸಿ, ಅಮ್ಮ ಈ 3 ಜನ ಕಾಶಿರಾಜನ ಮಕ್ಕಳು, ಇವರನ್ನ ನನ್ನ ತಮ್ಮ ವಿಚಿತ್ರವೀರ್ಯನಿಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಸತ್ಯವತಿಗೆ ಈ 3 ಜನ ಸುಂದರವಾದ ಕನ್ಯರನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಮಗ ವಿಚಿತ್ರವೀರ್ಯನ ಕರೀತಾಳೆ. ವಿಚಿತ್ರವೀರ್ಯ ಅಂತೂ ಅಂಬಾ, ಅಂಬಿಕಾ, ಅಂಬಾಲಿಕೆಯರ ಸೌಂದರ್ಯ ನೋಡಿ ಮನಮೋಹಕನಾಗ್ತಾನೆ. ಆದ್ರೆ ಸತ್ಯವತಿ ಆಗ್ಲಿ ವಿಚಿತ್ರವೀರ್ಯ ಆಗ್ಲಿ ಮಾತಾಡೋದಕ್ಕೂ ಮುಂಚೆ ಆ 3 ಜನರಲ್ಲಿ ಕಿರಿಯವಳಾದ ಅಂಬಾ ಮಾತಾಡ್ತಾಳೆ. ರಾಣಿ ಸತ್ಯವತಿ ಅವರೇ, ನೀವು ಅನುಮತಿ ಕೊಟ್ರೆ ನಾನ್ ಸ್ವಲ್ಪ ಮಾತಾಡ್ಬೇಕು ಅಂತಾಳೆ. ಸತ್ಯವತಿ, ಖಂಡಿತ ಅಂಬಾ, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಹೇಳು ಅಂತ. ಆಗ ಅಂಬಾ, ನಾನು ಸಾಲ್ವರಾಜನನ್ನ ಗಂಡನಾಗಿ ಸ್ವೀಕರಿಸಿದ್ದೆ. ಇಬ್ರು ತುಂಬಾ ವರ್ಷಗಳಿಂದ ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ. ಸ್ವಯಂವರದಲ್ಲಿ ನಾನು ಸಾಲ್ವರಾಜನಿಗೆ ಹೂಮಾಲೆಯನ್ನ ಹಾಕಿ ವಿವಾಹ ಆಗೋಣ ಅಂತ ಯೋಜನೆ ಹಾಕೊಂಡಿದ್ವಿ. ನಾನು ಸಾಲ್ವರಾಜನಿಗೆ ಮನಸ್ಸು ಕೊಟ್ಬಿಟ್ಟಿದ್ದೀನಿ. ನೀವು ಯಾವುದೇ ನಿರ್ಧಾರ ತಗೊಳಕ್ಕೂ ಮುಂಚೆ ಇದನ್ನ ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಂತ ಅಂಬಾ ಹೇಳ್ತಾಳೆ. ಆಗ ಭೀಷ್ಮನಿಗೆ ಗೊತ್ತಾಗತ್ತೆ, ಹೋ ಇದೇ ಕಾರಣಕ್ಕ ಸಾಲ್ವರಾಜ ನನ್ನ ಮುಂದೆ ಛಲ ಬಿಡದೆ ಹೋರಾಡಿದ್ದು ಅನ್ಕೊಂಡು ತಾನು ತಪ್ಪು ಮಾಡ್ಬಿಟ್ನಲ್ಲ ಅಂತ ತನಗೆ ತಾನೇ ಅಸಹ್ಯ ಪಟ್ಕೋತಾನೆ. ಆಗ ಸತ್ಯವತಿ, ಅಂಬಾ, ನೀನು ಪ್ರಾಮಾಣಿಕವಾಗಿ ಇದನ್ನೆಲ್ಲ ಮುಂಚೆನೆ ಹೇಳಿದ್ದು ಒಳ್ಳೇದೇ ಆಯ್ತು. ಖಂಡಿತ ನೀನ್ ಹೇಳ್ದ ಹಾಗೆ ನೀನು ಸಾಲ್ವರಾಜನಿಗೆ ಸೇರ್ಬೇಕಾದವಳು. ನೀನು ಹಿಂದಿರುಗಿ ಸಾಲ್ವರಾಜನ ಬಳಿ ಹೋಗ್ಬೇಕು ಅಂತ ಹೇಳಿ ದೇವವ್ರತ ಅಂಬಾಳನ್ನ ಸಾಲ್ವರಾಜನಿಗೆ ಹಿಂದಿರುಗಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡು. ಅಂಬಾಳನ್ನ ಜೋಪಾನವಾಗಿ ನೋಡ್ಕೊಂಡು ಸಕಲ ಸತ್ಕಾರಗಳೊಂದಿಗೆ ಮರ್ಯಾದೆಯೊಂದಿಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾಳೆ. ಭೀಷ್ಮ ಅಂಬಾಳಿಗಾಗಿ ಒಂದು ಒಳ್ಳೆ ರಥವನ್ನ ಏರ್ಪಡಿಸಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋಕೆ ಸೈನಿಕರನ್ನ ನಿಯೋಜಿಸಿ ರಥದ ಸಾರಥಿಗೆ ಅಂಬಾಳನ್ನ ಜೋಪಾನವಾಗಿ ಸಾಲ್ವರಾಜನ ಬಳಿ ಕರ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಕೊಟ್ಟು ಆಕೆಯ ಬಳಿ, ಅಂಬಾ, ದಯವಿಟ್ಟು ನನ್ನ ಕ್ಷಮಿಸು. ನನಗೆ ನೀನು ಸಾಲ್ವರಾಜನನ್ನ ಪ್ರೀತಿಸ್ತಿದೀಯ ಅಂತ ಮೊದಲೇ ಗೊತ್ತಿದ್ರೆ ಖಂಡಿತ ನಿನ್ನ ಹಸ್ತಿನಾಪುರಕ್ಕೆ ಅಪಹರಿಸಿಕೊಂಡು ಬರ್ತಿರ್ಲಿಲ್ಲ. ಈಗ ನಿಮ್ಮನ್ನ ನೀವು ಇಷ್ಟಪಟ್ಟ ಸಾಲ್ವರಾಜನ ಬಳಿ ಕಳಿಸ್ಕೊಡ್ತೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಆದ್ರೆ ಯಾವಾಗ ಅಂಬಾ ಸಾಲ್ವರಾಜನ ತಲುಪ್ತಾಳೋ, ಅಂಬಾ ಅಂದುಕೊಂಡ ಹಾಗೆ ಸಾಲ್ವರಾಜ ಅವಳನ್ನ ಸ್ವಾಗತ ಮಾಡ್ಲಿಲ್ಲ. ಆಕೆಯನ್ನ ಪ್ರೈವೇಟ್ ಆಗಿ ಒಂದು ಕೊಠಡಿಯಲ್ಲಿ ಇರಿಸಿ ತುಂಬಾ ಸಮಯ ಬಿಟ್ಟು ಸಾಲ್ವರಾಜ ಅವಳ ಬಳಿ ಬಂದು, ಅಂಬಾ, ಯಾಕೆ ಇಲ್ಲಿಗೆ ಬಂದಿದೀಯಾ ಅಂತ ಕೇಳ್ಬಿಡ್ತಾನೆ. ಇದನ್ನ ಕೇಳಿ ಅಂಬಾಗೆ ಶಾಕ್ ಆಗಿ, ಇದೇನು ಸಾಲ್ವರಾಜ ಹೀಗೆ ಕೇಳ್ತಿದ್ದೀರಾ, ನಾನು ನಿಮಗಾಗಿ ಹಿಂದಿರುಗಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ಸಾಲ್ವರಾಜ, ನಾನು ಅದನ್ನೇ ಹೇಳ್ತಿದ್ದೀನಿ ಅಂಬಾ, ನೀನು ಹಿಂದಿರುಗಿ ಬರಬಾರ್ದಾಗಿತ್ತು. ಭೀಷ್ಮ ನಿನ್ನ ಸ್ವಯಂವರದಲ್ಲಿ ಗೆದ್ದು ಕರ್ಕೊಂಡು ಹೋಗಿದ್ದಾನೆ. ನೀನೀಗ ಭೀಷ್ಮನಿಗೆ ಸಲ್ಲಬೇಕಾದವಳು ನನಗಲ್ಲ ಅಂದು ಬಿಡ್ತಾನೆ. ಅಂಬಾಗೆ ತನ್ನ ಕಿವಿಗಳನ್ನ ತಾನೇ ನಂಬೋಕಾಗ್ತಿಲ್ಲ. ಸಾಲ್ವರಾಜ, ನನ್ನನ್ನ ಹಿಂದಿರುಗಿ ಭೀಷ್ಮನ ಬಳಿ ಹೋಗುವಂತಿದ್ದೀರಾ? ನಿಮಗೆ ಭೀಷ್ಮನ ಪ್ರತಿಜ್ಞೆ ಬಗ್ಗೆ ಗೊತ್ತಿದೆ ಅಲ್ವಾ? ಅವರು ಬ್ರಹ್ಮಚಾರಿ, ನಾನು ಹೇಗೆ ಅವರ ಬಳಿ ಹೋಗಲಿ? ನಾನು ಪ್ರೀತಿಸ್ತಿರೋದು ನಿಮ್ಮನ್ನ ಸಾಲ್ವರಾಜ. ನಾನು ಯಾವಾಗಲೂ ನಿಮ್ಮನ್ನ ನನ್ನ ಗಂಡ ಅಂತ ಸ್ವೀಕರಿಸ್ಬಿಟ್ಟಿದ್ದೀನಿ. ಈ ವಿಷಯ ಅವರಿಗೆ ಹೇಳಿದ ಮೇಲೆ ಭೀಷ್ಮ ಮತ್ತೆ ರಾಣಿ ಸತ್ಯವತಿ ನಿಮ್ಮ ಬಳಿಗೆ ನನ್ನ ಕಳಿಸಿದ್ದಾರೆ. ಈಗ ನೀವೇ ನನಗೆ ಆಸರೆಯಾಗಬೇಕು ಅಂದಾಗ ಸಾಲ್ವರಾಜ, ಕ್ಷಮಿಸು ಅಂಬಾ, ನಾನು ನಿನ್ನ ಸ್ವೀಕರಿಸೋದಕ್ಕೆ ಆಗಲ್ಲ, ದಯವಿಟ್ಟು ಇಲ್ಲಿಂದ ಹೊರಡು ಅಂತ ಹೇಳಿ ಅವಳು ಏನೇ ಹೇಳಿದ್ರು ಕಿವಿ ಕೊಡದೆ ಸಾಲ್ವರಾಜ ಅಲ್ಲಿಂದ ಹೋಗ್ಬಿಡ್ತಾನೆ. ಅಂಬಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ತಬ್ಧಳಾಗಿ ಹಂಗೆ ನಿಂತ್ಬಿಡ್ತಾಳೆ. ಏನ್ ಮಾಡ್ಬೇಕು ಅಂತ ತೋಚದೆ ಅದೇ ರಥ ಏರಿ ತಂದೆ ಕಾಶಿರಾಜನ ಬಳಿ ಹೋಗ್ತಾಳೆ. ಆದ್ರೆ ತಂದೆ ಕಾಶಿರಾಜ ಕೂಡ ಅವಳನ್ನ ಸ್ವೀಕರಿಸೋದಿಲ್ಲ. ಅಂಬಾ, ಇನ್ನು ಮುಂದೆ ನೀನು ಇಲ್ಲಿಗೆ ಸೇರ್ಬೇಕಾದವಳಲ್ಲ, ನೀನು ಕೌರವರಿಗೆ ಸಲ್ಲಬೇಕಾದವಳು, ಅಲ್ಲಿಗೆ ಹಿಂದಿರುಗು ಅಂದ್ಬಿಡ್ತಾನೆ. ಅಂಬಾಗೆ ಇಬ್ಬರ ತಿರಸ್ಕಾರದಿಂದ ತುಂಬಾನೇ ನೋವಾಗುತ್ತೆ, ಅವಮಾನ ಆಗುತ್ತೆ. ಈಗ ವಾಪಸ್ ಹಸ್ತಿನಾಪುರಕ್ಕೆ ಬರ್ತಾಳೆ. ಹಸ್ತಿನಾಪುರದಲ್ಲಿ ಭೀಷ್ಮ ತಮ್ಮ ವಿಚಿತ್ರವೀರ್ಯನ ಮದುವೆ ಮಾಡೋ ಅರೇಂಜ್ಮೆಂಟ್ಸ್ ಅಲ್ಲಿ ಬಿಸಿ ಇರ್ತಾನೆ. ಹಿಂದಿರುಗಿ ಬಂದ ಅಂಬಾಳನ್ನ ನೋಡಿ, ಅಂಬಾ, ಯಾಕೆ ವಾಪಸ್ ಬಂದಿದೀಯ ಅಂತ ಕೇಳ್ತಾನೆ. ಆಕೆ, ಭೀಷ್ಮ, ಸಾಲ್ವರಾಜ ನೀವು ನನ್ನ ಕಾಶಿರಾಜನಿಂದ ಗೆದ್ದು ಬಂದಿದ್ದೀರಾ, ನಾನೀಗ ಹಸ್ತಿನಾಪುರಕ್ಕೆ ಸೇರ್ಬೇಕಾದವಳು ಅಂತ ತಿರಸ್ಕರಿಸೋದು. ತಂದೆ ಬಳಿ ಹೋದ್ರೆ ಅವರು ಇದನ್ನೇ ಹೇಳಿದ್ರು. ಈಗ ನನಗೆ ಬೇರೆ ದಾರಿ ಕಾಣ್ತಿಲ್ಲ, ಇದಕ್ಕೆಲ್ಲ ಕಾರಣ ನೀವೇ, ನೀವು ನನ್ನ ಸ್ವೀಕರಿಸಿ ಮದುವೆ ಆಗ್ಬೇಕು ಅಂತ ಕೇಳ್ತಾಳೆ. ಆಗ ಭೀಷ್ಮ, ಅಂಬಾ, ನೀನ್ ಏನ್ ಕೇಳ್ತಿದೀಯ? ನಾನ್ ಹೇಗೆ ನಿನ್ನ ಮದುವೆ ಆಗಕ್ಕಾಗತ್ತೆ? ನಿನಗ್ ಗೊತ್ತಿದೆಯಲ್ವಾ ನಾನು ಜೀವನ ಪರ್ಯಂತ ಬ್ರಹ್ಮಚಾರ್ಯ ಸ್ವೀಕರಿಸಿದೀನಿ ಅಂತ ಅಂತಾನೆ. ಆಗ ಅಂಬಾ, ಅದೆಲ್ಲ ನನಗ್ ಗೊತ್ತಿಲ್ಲ, ನನ್ನನ್ನ ನೀವೇ ಮದುವೆ ಆಗ್ಬೇಕು. ಯಾಕಂದ್ರೆ ಈಗ ಆಗಿರೋ ತೊಂದರೆಗಳಿಗೆ ನೀವೇ ಕಾರಣ, ಇದನ್ನ ಸರಿಪಡಿಸಬೇಕಾಗಿರೋದು ನೀವೇ, ನನ್ನ ಸ್ವೀಕರಿಸಿ ಮದುವೆಯಾಗಿ ಅಂತ ಕೇಳ್ತಾಳೆ. ಭೀಷ್ಮ, ಅದು ಸಾಧ್ಯ ಆಗದೆ ಇರುವಂತ ಮಾತು ಅಂಬಾ, ನನಗೆ ಸ್ವಲ್ಪ ಸಮಯ ಕೊಡು, ನಾನು ಇದ್ರ ಬಗ್ಗೆ ವಿಚಿತ್ರವೀರ್ಯನ ಬಳಿ ಮಾತಾಡ್ತೀನಿ, ಅವನು ನಿನ್ನ ವಿವಾಹ ಆಗ್ಬಹುದು ಅಂತ ಹೋಗಿ ವಿಚಿತ್ರವೀರ್ಯನನ್ನ ಕೇಳಿದ್ರೆ, ಯಾವ ಹೆಣ್ಣು ಈಗಾಗಲೇ ಬೇರೊಬ್ಬ ಪುರುಷನಿಗೆ ತನ್ನ ಮನಸ್ಸನ್ನ ಕೊಟ್ಟಿದ್ದಾಳೋ ಅವಳು
ಅವಳನ್ನ ನಾನು ಪತ್ನಿಯಾಗಿ ಸ್ವೀಕರಿಸೋದಕ್ಕೆ ಆಗಲ್ಲ ಅಂದ್ಬಿಡ್ತಾನೆ. ಭೀಷ್ಮ ವಾಪಸ್ ಅಂಬಾ ಹತ್ರ ಬಂದು, ಕ್ಷಮಿಸು ಅಂಬಾ, ನಾನೀಗ ಅಸಹಾಯಕನಾಗಿದ್ದೇನೆ, ನೀನು ನಿನ್ನ ತಂದೆ ಕಾಶಿರಾಜನ ಬಳಿಯೇ ಹೋಗ್ಬಿಡು ಅಂತ ಸಲಹೆ ಕೊಡ್ತಾನೆ. ಅಂಬಾಗೆ ಇದನ್ನ ಕೇಳಿ ತುಂಬಾ ಕೋಪ ಬರುತ್ತೆ. ಹತಾಶೆಯಿಂದ ಭೀಷ್ಮನಿಗೆ ಹೇಳ್ತಾಳೆ, ನಾನು ಎಲ್ಲಾ ಪ್ರಯತ್ನವನ್ನ ಮಾಡಿ ಆಯ್ತು, ನನ್ನ ಪ್ರಿಯಕರನು ನನ್ನನ್ನು ಒಪ್ತಾ ಇಲ್ಲ, ನನ್ನ ತಂದೆನೂ ನನ್ನ ಸ್ವೀಕರಿಸ್ತಾ ಇಲ್ಲ, ಎಂತ ಪರಿಸ್ಥಿತಿ ಬಂತು, ಇದಕ್ಕೆಲ್ಲ ಕಾರಣ ನೀನೇ, ದಯವಿಟ್ಟು ನನ್ನ ಪತ್ನಿಯಾಗಿ ಸ್ವೀಕರಿಸಿ ನನ್ನ ಜೀವನ ಉಳಿಸು ಅಂತ ಗೋಗರದು ಕೇಳ್ಕೊತಾಳೆ. ಆಗ್ಲೂ ಭೀಷ್ಮ, ಅಂಬಾ, ನಿನ್ನ ಪರಿಸ್ಥಿತಿ ಕರುಣಾಜನಕವಾಗಿದೆ, ಆದ್ರೆ ನನ್ನ ಪ್ರತಿಜ್ಞೆಯನ್ನ ಮುರಿ ಅಂತ ಕೇಳಬೇಡ, ಅದು ಆಗದೆ ಇರೋ ಮಾತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ. ಪಾಪ ಅಂಬಾ, ಹಾಗಿದ್ರೆ ನನ್ನ ಏನ್ ಮಾಡು ಅಂತಿದ್ಯಾ, ನನ್ನ ಜೀವನಕ್ಕೆ ಪರಿಹಾರ ಆದ್ರೂ ಏನು ಅಂತ ಕೇಳ್ತಾಳೆ. ಭೀಷ್ಮನಿಗೆ ಯಾವುದೇ ಉತ್ತರ ಕೊಡಕ್ಕಾಗಲ್ಲ. ಅಂಬಾಗೆ ಭೀಷ್ಮನ ಮೇಲೆ ವಿಪರೀತ ಕೋಪ ಬರ್ತಿದೆ, ಕಣ್ಣೆಲ್ಲ ರಕ್ತದಷ್ಟೇ ಕೆಂಪಾಗಿದೆ. ಆ ಕೋಪದಲ್ಲಿ ಭೀಷ್ಮನಿಗೆ, ಭೀಷ್ಮ, ನೀನು ಧೈರ್ಯವಂತ, ಬಲಶಾಲಿ, ಯಾರಿಂದಲೂ ಸೋಲ್ಸೋಕಾಗದಿರುವಂತ ಅಜಯ ಅಂತ ಜನರೆಲ್ಲ ಹೇಳ್ತಾರೆ, ಆದ್ರೆ ನಾನು ಹೇಳ್ತೀನಿ, ನೀನೊಬ್ಬ ಹೇಡಿ, ಒಂದು ಹೆಣ್ಣಿನ ಜೀವನದಲ್ಲಿ ಜವಾಬ್ದಾರಿ ಇಲ್ಲದೆ ನಡ್ಕೊಂಡಿದ್ದು ಅಲ್ಲದೆ ನಿನ್ನ ಕೆಲ್ಸಕ್ ಬಾರ್ದ ಪ್ರತಿಜ್ಞೆಯಿಂದ ನನ್ನ ಜೀವನನೇ ಹಾಳು ಮಾಡ್ತಿದ್ಯಾ, ಆದ್ರೆ ಇದಕ್ಕೆಲ್ಲ ನೀನು ಬೆಲೆ ತೆರಲೇಬೇಕು, ನನಗಾದ ಘೋರ ಅನ್ಯಾಯದ ಪ್ರಾಯಶ್ಚಿತವನ್ನ ನೀನು ಅನುಭವಿಸ್ಲೇಬೇಕು, ನಿನ್ನ ಮರಣ ನನ್ನ ಕೈಯಿಂದ ಅಂತ ಶಪಥ ಮಾಡ್ತಾಳೆ. ಆಗ ಭೀಷ್ಮ ಮುಗುಳು ನಗ್ತಾ, ನೀನ್ ನನ್ನನ್ನ ಕೊಲ್ಲೋದಕ್ಕಾಗಲ್ಲ ಅಂಬ, ನೀನಷ್ಟೇ ಅಲ್ಲ, ನನ್ನನ್ನ ಯಾರಿಂದಲೂ ಕೊಲ್ಲೋದಕ್ಕಾಗಲ್ಲ, ನಾನು ಇಚ್ಛಾ ಮರಣಿ, ನಾನು ಇಚ್ಛೆ ಪಟ್ಟಾಗ ಮಾತ್ರ ಸಾವು ನನ್ನ ಹತ್ರ ಬರುತ್ತೆ ಅಂತ ಹೇಳ್ತಾನೆ. ಅಂಬಾ ಕೆಂಗಣ್ಣಿಂದ ಅವನನ್ನೇ ನೋಡ್ತಾ, ಆದ್ರೆ ನಾನು ಕೊಲ್ತೀನಿ ಭೀಷ್ಮ, ನಿನ್ನ ಕೊಂದೇ ಕೊಲ್ತೀನಿ, ಇದು ನಾನು ಮಾಡ್ತಿರೋ ಶಪಥ, ನಿನ್ನ ಸಾವು ನನ್ನ ಕೈಲೇ ಅಂತ ಹೇಳಿ ಅರಮನೆಯಿಂದ ಹೋಗ್ಬಿಡ್ತಾಳೆ. ಈಗ ವಿಚಿತ್ರ ವೀರ್ಯನ ಜೊತೆ ಅಂಬಿಕಾ ಅಂಬಾಲಿಕೆಯರ ಮದುವೆ ಆಗುತ್ತೆ. ಆದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ವಿಚಿತ್ರ ವೀರ್ಯ ಅಕಾಲಿಕ ಮರಣಕ್ಕೆ ತುತ್ತಾಗ್ಬಿಡ್ತಾನೆ. ಸತ್ಯವತಿ ಉಳಿದಿದ್ದ ಒಬ್ಬನೇ ಮಗನನ್ನ ಕಳ್ಕೊಂಡು ದುಃಖಿತಳಾಗ್ತಾಳೆ. ಬರೀ ಮಗನನ್ನ ಕಳ್ಕೊಂಡ ದುಃಖ ಅಷ್ಟೇ ಅಲ್ಲ, ಆದ್ರೆ ಮುಂದೆ ಕುರುವಂಶನ ಬೆಳೆಸೋದು ಹೇಗೆ ಅನ್ನೋದೇ ಚಿಂತೆ ಆಗುತ್ತೆ. ಭೀಷ್ಮ ಅಂತೂ ಬ್ರಹ್ಮಚರ್ಯ ಸ್ವೀಕರಿಸಿದ್ದಾನೆ, ಚಿತ್ರಾಂಗದ ಯುದ್ಧದಲ್ಲಿ ತಿರ್ಕೋತಾನೆ. ಇನ್ನು ವಿಚಿತ್ರ ವೀರ್ಯನಿಂದ ಕುರುವಂಶದ ಪರಂಪರೆಯನ್ನ ಬೆಳೆಸ್ಬೇಕು ಅನ್ಕೊಂಡ್ರೆ ಮಗು ಆಗೋಕ್ಕೂ ಮುಂಚೆ ಅವನು ತಿರು ಹೋಗ್ಬಿಡ್ತಾನೆ. ಈಗ ಮುಂದೆ ಕುರುವಂಶದ ಪರಂಪರೆಯ ಭವಿಷ್ಯ ಏನು ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ. ಆ ಕಾಲದಲ್ಲಿ ಒಂದು ಪದ್ಧತಿ ಇರುತ್ತೆ, ಒಂದು ಪಕ್ಷ ಗಂಡನಿಗೆ ಸಂತಾನೋತ್ಪತ್ತಿ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಅದೇ ಕುಟುಂಬದ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅಣ್ಣ ಅಥವಾ ತಮ್ಮ ಯಾರಿಂದ ಆದ್ರೂ ಅವನ ಹೆಂಡತಿ ಗರ್ಭ ಧರಿಸಬಹುದಾಗಿತ್ತು. ಅಣ್ಣ ತಮ್ಮ ಯಾರು ಇಲ್ಲ ಅಂದ್ರೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಂದ ಮಗುವನ್ನ ಪಡಿಬಹುದಾಗಿತ್ತು. ಈ ಸಂಪ್ರದಾಯಕ್ಕೆ ನಿಯೋಗ ಅಂತ ಕರಿತಾ ಇದ್ರು. ಈಗ ಸತ್ಯವತಿಗೆ ಇರೋದು ಇದೊಂದೇ ದಾರಿ, ನಿಯೋಗ. ಅದಕ್ಕೆ ಭೀಷ್ಮನ ಬಳಿ ಹೋಗಿ, ಭೀಷ್ಮ, ಈಗ ಕುರುವಂಶದ ಪರಂಪರೆಯನ್ನ ಬೆಳೆಸ್ಕೊಂಡು ಹೋಗೋದು ನಿನ್ನ ಕೈಲಿದೆ, ಹಾಗಾಗಿ ನಿಯೋಗ ಪದ್ಧತಿಯನ್ನ ಅಳವಡಿಸಿ ಅಂಬಿಕಾ ಮತ್ತೆ ಅಂಬಾಲಿಕಾ ಮಕ್ಕಳಿಗೆ ತಂದೆಯಾಗುವಂತ ಕೇಳ್ತಾಳೆ. ಆಗ ಭೀಷ್ಮ, ಇದೇನ್ ಹೇಳ್ತಿದ್ದೀರಾ ಅಮ್ಮ, ನಿಮಗೆ ನನ್ನ ಪ್ರತಿಜ್ಞೆ ಬಗ್ಗೆ ಗೊತ್ತಿದೆ ಅಲ್ವಾ ಅಂದಾಗ ಸತ್ಯವತಿ, ನನಗ್ ಗೊತ್ತಿದೆ ಮಗನೇ, ಆದ್ರೆ ಈಗ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಎದುರಾಗಿದೆ. ಕುರುವಂಶಾವಳಿ ಬೆಳಿಬೇಕಂದ್ರೆ ಬೇರೆ ದಾರಿನೇ ಇಲ್ಲ, ನಮ್ಮ ವಂಶವನ್ನ ಉಳಿಸ್ಬೇಕಂದ್ರೆ ನೀನು ಪ್ರತಿಜ್ಞೆಯನ್ನ ಮುರಿಲೇಬೇಕು ಅಂತ ಕೇಳ್ತಾಳೆ. ಆದ್ರೆ ಭೀಷ್ಮ ಇದಕ್ಕೆ ಒಪ್ಪೋದಿಲ್ಲ. ಕ್ಷಮಿಸಿ ಅಮ್ಮ, ನನ್ನ ಪ್ರತಿಜ್ಞೆಯನ್ನ ಮುರಿಯೋದಕ್ಕಾಗಲ್ಲ, ನೀವು ಬೇರೆ ಯಾವ್ದಾದ್ರು ದಾರಿ ಬಗ್ಗೆ ಯೋಚಿಸಿ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾ. ಸತ್ಯವತಿ, ನನ್ನ ಮುಂದೆ ಬೇರೆ ಯಾವುದೇ ಉಪಾಯ ಇಲ್ಲ ಭೀಷ್ಮ, ಹಾಗೇನಾದ್ರೂ ಉಪಾಯ ಇದ್ರೆ ನೀನೇ ಹೇಳು ಅಂತ ಕೇಳ್ತಾಳೆ. ಭೀಷ್ಮ ಒಂದು ಕ್ಷಣ ಯೋಚಿಸಿ, ನೀವು ಈ ಕೆಲ್ಸಕ್ಕೆ ವ್ಯಾಸನನ್ನ ಯಾಕೆ ಕೇಳಬಾರದು, ವ್ಯಾಸ ಹೇಗಿದ್ರು ನಿಮ್ಮ ಮಗ, ನಮ್ಮ ಕುಟುಂಬಕ್ಕೆ ಸೇರಿದವನಾಗ್ತಾನೆ, ಅದೂ ಅಲ್ಲದೆ ವ್ಯಾಸ ಒಬ್ಬ ಶ್ರೇಷ್ಠ ಋಷಿ, ಈ ಸಮಸ್ಯೆಗೆ ವ್ಯಾಸನಿಂದ ಪರಿಹಾರ ಸಿಗಬಹುದು ಅಂತ ಸಲಹೆ ಕೊಡ್ತಾನೆ. ಸತ್ಯವತಿಗೂ ಇದು ಒಳ್ಳೆ ಸಲಹೆ ಅನ್ಸಿ ತಕ್ಷಣ ವ್ಯಾಸನನ್ನ ಆವಾಹನೆ ಮಾಡ್ತಾಳೆ. ವ್ಯಾಸ ಪ್ರತ್ಯಕ್ಷ ಆಗಿ, ಅಮ್ಮ, ತುಂಬಾ ದಿನಗಳ ಮೇಲೆ ನಿಮ್ಮನ್ನ ನೋಡಿ ನನಗೆ ಸಂತೋಷ ಆಗಿದೆ, ಹೇಳಿ ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ. ಸತ್ಯವತಿ ವ್ಯಾಸನಿಗೆ ಪರಿಸ್ಥಿತಿಯ ವಿವರಣೆಯನ್ನ ನೀಡಿ, ನೀನು ಅಂಬಿಕಾ ಮಗುವಿಗೆ ತಂದೆಯಾಗಬೇಕು ಅಂತ ಕೇಳ್ತಾಳೆ. ಆಗ ವ್ಯಾಸ, ಅಮ್ಮ, ನೀವು ಹೇಳಿದ ಹಾಗೆ ಮಾಡೋದಕ್ಕೆ ನನಗೆ ಯಾವುದೇ ಅಭ್ಯಂತರ ಇಲ್ಲ, ಆದ್ರೆ ಇದಕ್ಕೆ ಅಂಬಿಕಾಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾನೆ. ವ್ಯಾಸ ಎಷ್ಟೇ ದೊಡ್ಡ ಋಷಿಯಾಗಿದ್ರು, ದೇವಾನು ದೇವತೆಗಳಿಂದ ಗೌರವಕ್ಕೆ ಅರ್ಹನಾಗಿದ್ರು, ನೋಡೋಕೆ ತುಂಬಾ ಕೆಟ್ಟದಾಗಿರ್ತಾನೆ, ದೇಹ ಸ್ವಚ್ಛತೆ ಇರಲ್ಲ, ಯಾವಾಗ್ಲೂ ಮೈಯಿಂದ ದುರ್ಗಂಧ ಬರ್ತಿರುತ್ತೆ. ಯಾವ ಹೆಣ್ಣು ವ್ಯಾಸನ ನೋಡಿದ್ರೆ ಹತ್ರ ಬರೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಕೇಳೋದು, ಅಂಬಿಕಾಗೆ ಇದಕ್ಕೆ ಒಪ್ಪಿಗೆ ಇದೆಯಾ ಅಂತ. ಆಗ ಸತ್ಯವತಿ, ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ವ್ಯಾಸ, ನನ್ನ ಹಾಗೆ ಅಂಬಿಕಾಗೂ ಕೂಡ ಕುರುವಂಶದ ಪರಂಪರೆ ಬಗ್ಗೆ ಕಾಳಜಿ ಇದೆ, ಕುರುವಂಶಕ್ಕಾಗಿ ಅವಳು ಯಾವುದೇ ತ್ಯಾಗಕ್ಕೂ ಕೂಡ ಸಿದ್ಧಳಾಗಿದ್ದಾಳೆ, ನೀನ್ ಹೋಗಿ ಕೊಠಡಿಯಲ್ಲಿ ಇರೋ, ನಾನು ಅಂಬಿಕಾನ ಕಳಿಸ್ತೀನಿ ಅಂತ ಹೇಳಿ ವ್ಯಾಸನನ್ನ ಕೊಠಡಿಗೆ ಕಳಿಸ್ತಾಳೆ. ಈಗ ಸತ್ಯವತಿ ಅಂಬಿಕಾ ಮತ್ತೆ ಅಂಬಾಲಿಕೆಗೆ ವ್ಯಾಸನ ಮಗುವಿಗೆ ತಾಯಿ ಆಗೋದಕ್ಕೆ ಹೇಗೆ ಒಪ್ಪಿಸ್ತಾಳೆ, ಅವರಿಬ್ರು ಒಪ್ಕೊಂಡು ವ್ಯಾಸನ ಬಳಿ ಹೋದ್ಮೇಲೆ ಏನೆಲ್ಲ ಆಯ್ತು, ಅದು ಅಲ್ಲದೆ ಈಗ ನಿಮ್ಗೆ ಒಂದು ಕನ್ಫ್ಯೂಷನ್ ಕಾಡ್ತಿರಬಹುದು. ಈ ಹಿಂದಿನ ಎಪಿಸೋಡ್ ಗಳಲ್ಲಿ ಸತ್ಯವತಿಗೆ ಇಬ್ಬರು ಮಕ್ಕಳು, ಅದು ವಿಚಿತ್ರ ವೀರ್ಯ ಮತ್ತೆ ಚಿತ್ರಾಂಗದೆ ಅಂತ ಹೇಳಿದ್ರಿ, ಈ ವ್ಯಾಸ ಹೇಗೆ ಮಗ ಆದ ಅನ್ನೋ ಗೊಂದಲ ನಿಮಗೆ ಮೂಡ್ತಿರಬಹುದು. ಅದಕ್ಕೆ ಉತ್ತರ ಮತ್ತೆ ನಿಮಗೆ ಗೊತ್ತೇ ಇದೆ, ಪಾಂಡವರ ಮತ್ತೆ ಕೌರವರ ಜನನನೇ ಒಂದು ಅದ್ಭುತವಾದ ಕಥೆ. ಅವರ ಜನ್ಮ ರಹಸ್ಯದ ಜೊತೆ ವ್ಯಾಸ ಸತ್ಯವತಿಗೆ ಹೇಗೆ ಮಗ ಆದ ಅನ್ನೋದನ್ನೆಲ್ಲ ನಿಮ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ
ತಿಳಿಸಿ. ಮುಂದಿನ ಎಪಿಸೋಡ್ ಗಳನ್ನ ಮಿಸ್ ಮಾಡದೆ ನೋಡ್ಬೇಕಂದ್ರೆ ನಮ್ಮ ರಾಜಮಾರ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.